ನಮಸ್ಕಾರ, ಎಲ್ಲರಿಗೂ ಶಶಿ ಕಿಚನ್ಗೆ ಸ್ವಾಗತ. ಇಂದು ನಾನು ಗೋಡಂಬಿ ಬರ್ಫಿಯನ್ನು ಮಾಡಿಕೊಂಡಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಗೋಡಂಬಿ, ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ತುಪ್ಪ, ಏಲಕ್ಕಿ ಪುಡಿ. ಗೋಡಂಬಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ 30 ಸೆಕೆಂಡ್ಸ್ ಅಲ್ಲಿ ಪೌಡರ್ ಮಾಡಿಕೊಳ್ಳಬೇಕು. ಪೌಡರ್ ಈ ರೀತಿ ಮಾಡಿಕೊಳ್ಳಬೇಕು. ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1 ಲೋಟ ನೀರನ್ನು ಹಾಕಿ, ಸ್ವಲ್ಪ ಸಕ್ಕರೆಯನ್ನು ಹಾಕಿ, ಸಕ್ಕರೆ ಕರಗಲು ಬಿಡಿ. ನೀರು ಕುದ್ದು ಒಂದು ಚೂರು ಸಕ್ಕರೆ ಪಾಕ ಒಂದು ಚೂರು ಬರುವಷ್ಟರಲ್ಲಿ ಈ ಪುಡಿಯನ್ನು, ಗೋಡಂಬಿ ಪುಡಿಯನ್ನು ಹಾಕಿ, ಅದು ಗಂಟಾಗದಂತೆ ಕಲಕುತ್ತಾ ಇದೆ. ಕೈ ಬಿಡದೆ ಕೆದಕುತ್ತಾ ಇದೆ. ಒಂದು ಸ್ವಲ್ಪ ತುಪ್ಪವನ್ನು 2 ಸ್ಪೂನ್ ಹಾಕಿ, ಈ ಗೋಡಂಬಿ ಸ್ವಲ್ಪ ಬೆಂದ ಮೇಲೆ ತುಪ್ಪವನ್ನು ಹೀರಿಕೊಳ್ಳುತ್ತದೆ. ಹೀರಿಕೊಂಡು ಅದಾಗದೆ ಹೀಗೆ ಬಿಡುತ್ತದೆ. ಹೀಗೆ ಅದಾಗದೆ ಅಂಟು ನಿಲ್ಲುತ್ತದೆ. ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 1 ಚೂರು ತುಪ್ಪವನ್ನು ಹಾಕಿ ಅದನ್ನು ಎಲ್ಲ ಕಡೆ ಸವರಿಕೊಳ್ಳಿ. ಅದನ್ನು ತಟ್ಟೆಗೆ ಬೊಗ್ಗಿಸಿಕೊಳ್ಳಿ. ಸ್ವಲ್ಪ ಆರಿದ ನಂತರ ಇದನ್ನು ನಿಮಗೆ ಬೇಕಾದ ಶೇಪಲ್ಲಿ ಕತ್ತರಿಸಿ ಇಟ್ಟುಕೊಳ್ಳಿ. ಸ್ವಲ್ಪ ಹೊತ್ತು ಆರಲು ಬಿಡಿ. ಈ ರೀತಿಯಾಗಿ ಗೋಡಂಬಿ ಬರ್ಫಿ ತಯಾರಾಗುತ್ತದೆ. ಇದನ್ನು ತಿಂದರೆ ಬಲು ರುಚಿಯಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.